ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಎರಡು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಇವು ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಅಲ್ಲ, ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್, ರೈಟ್? ಸೊ ಹಾಗಾದ್ರೆ ಫೈಂಡ್ ದ ನಂಬರ್ಸ್ ಸಮ್ ಈಸ್ 75 ಅಂಡ್ ಡಿಫರೆನ್ಸ್ ಈಸ್ 15 ಅಂತ ಕ್ವಶನ್ ಐತಿ. ಸೊ ಇಲ್ಲಿ ಫೈಂಡ್ ದ ನಂಬರ್ಸ್ ಅಂತ ಕೇಳ್ಯಾನ. ಸೊ ನಾವು ತಗೊಳ್ಳೋಣ, ಲೆಟ್ ಟೂ ನಂಬರ್ಸ್ are x and y. So ಅವ ಹೇಳತ್ತಾನ the sum is 75 ಅಂತ ಹೇಳತ್ತಾನ. So sum of these two number x plus y is equal to 75 and difference is 15 ಅಂತ ಕೇಳತ್ತಾನ. So x minus y is equal to 15. ಇದು ಡಿಫರೆನ್ಸ್ 15 ಐತಲ್ಲ, ಆಕ್ಚುಲಿ ಇದನ್ನ ಪ್ಲಸ್ 15 ಅರ ತಗೋಬಹುದು, ಮೈನಸ್ 15 ಅರ ತಗೋಬಹುದು. ಸೊ ಪ್ಲಸ್ ಆರ್ ಮೈನಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ ನಾನು. ದ ಡಿಫರೆನ್ಸ್ ಯಾಕೆ ಪ್ಲಸ್ ಆರ್ ಮೈನಸ್ ಬರ್ತೈತಿ? ದ ಡಿಫರೆನ್ಸ್ ಆಫ್ ಟೂ ನಂಬರ್ ಅಂತ ಕೇಳ್ಯಾನ. ಇದನ್ನ y ಮೈನಸ್ ಎಕ್ಸ್ ಅಂತ ತಗೋಬಹುದಿತ್ತಲ್ಲ, ಹಂಗಾರ ಹೌದಿಲ್ಲ? ಇದನ್ನ ಎಕ್ಸ್ ಮೈನಸ್ ವೈ ಅಂತ ತಗೋಬಹುದು, y ಮೈನಸ್ ಎಕ್ಸ್ ಅಂತಾನು ತಗೋಬಹುದು. ಸೊ ದ ಡಿಫರೆನ್ಸ್ ಈಸ್ ಪ್ಲಸ್ ಆರ್ ಮೈನಸ್ 15 ಆಗೈತಿ. ಸೊ ಇದ್ರಾಗ ನಾ ಏನ್ ಮಾಡ್ತೀನಿ ಅಂತಂದ್ರ, ಇದ್ರಾಗ ಒಂದೇ ಪ್ಲಸ್ ತಗೋತೀನಿ, ನೀವು ಮೈನಸ್ ತಗೊಂಡು ನೀವು ಸಾಲ್ವ್ ಮಾಡ್ಕೊಡಿ. ಸೊ ದೀಸ್ ಆರ್ ದ ಟೂ ಈಕ್ವೇಶನ್ಸ್. ಸೊ ಇಲ್ಲಿ ಏನ್ ಮಾಡ್ಕೋತೀವಿ, ಬೈ ಎಲಿಮಿನೇಷನ್ ಮೆಥಡ್ ಅಂತ ನಾವೇನ್ ಮಾಡ್ಕೋತೀವಿ, ಫಸ್ಟ್ ಲೈನ್ ಡ್ರಾ ಮಾಡ್ಕೋತೀವಿ, ಲೈನ್ ಹೊಡಿತೀವಿ. ಇಲ್ಲಿ ಆಲ್ರೆಡಿ ಏನ್ ಮಾಡ್ಕೋಬೇಕು, ಇಲ್ಲಿ ಸೈನ್ ಏನಾರ ಸೇಮ್ ಇದ್ರೆ, ಸಾರಿ ವೈ ಕೊಯಿಫಿಷಿಯಂಟ್ ಏನ್ ಇರ್ಬೇಕಾ, ಸೇಮ್ ಇರ್ಬೇಕಾ, ಇದರ ಎಕ್ಸ್ ಆರ್ ವೈ ಕೊಯಿಫಿಷಿಯಂಟ್ ಸೇಮ್ ಇರ್ಬೇಕಾ. ಸೊ ಇಲ್ಲಿ ವೈ ಕೊಯಿಫಿಷಿಯಂಟ್ ಸೇಮ್ ಐತಿ, ಎಕ್ಸ್ ಕೊಯಿಫಿಷಿಯಂಟ್ ಸೇಮ್ ಐತಿ. ಸೊ ಒಂದು ವರ್ಕ್ ಅಂತೂ ಮುಗಿತಂಗಾರ. ಈಗ ನೆಕ್ಸ್ಟ್ ಇಲ್ಲಿ ಸೈನ್ ಏನಿರ್ಬೇಕು, ಅಪೋಸಿಟ್ ಇರ್ಬೇಕು. ಸೈನ್ ಆಲ್ರೆಡಿ ಅಪೋಸಿಟ್ ಇದಾವಲ್ಲ ಇಲ್ಲಿ ವೈಗೆ. ಸೊ ಪ್ಲಸ್ ವೈ ಮೈನಸ್ ವೈ ಐತಿ. ಸೊ ಬೋತ್ ಆರ್ ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಎಕ್ಸ್ 2x ಆಯ್ತು. ಸೊ 75 ಪ್ಲಸ್ 15 ಎಷ್ಟು ಆಯ್ತು, 80, 90 ಆಯ್ತಿದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 90. ಇಲ್ಲಿ ಇಟ್ಕೋ, ಇನ್ ಬಿಟ್ವೀನ್ ದೀಸ್ ಟೂ ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್ ಇಸ್ ದೇರ್. ಸೊ ನಾ ಮುಂಚೆ ಹೇಳ್ದಂಗ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಡಿವಿಷನ್. ಸೊ 2 ಈ ಕಡೆ ಹೋದ್ರೆ ಡಿವೈಡೆಡ್ ಬೈ 2 ಆಕೈತಿ, ಯಾಕಂದ್ರೆ ಇಲ್ಲಿ ಇಂಟು 2 ಐತಿ, ಈ ಕಡೆ ಬಂದಾಗ ಡಿವೈಡೆಡ್ ಬೈ 2, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ 2 1 ಜಾ 2 ಎಷ್ಟು ಜಾ 245 ಜಾ 2 1 ಜಾ 2 4 ಜಾ 8, 1 ರಿಮೈನಿಂಗ್ 2 5 ಜಾ 10 ಅಂದ್ರೆ 245 ಜಾ ಆಕೈತಿ. ಸೊ x is equal to we get 45. ಸೊ ನೆಕ್ಸ್ಟ್ ಏನ್ ಮಾಡು, ಸಬ್ಸ್ಟಿಟ್ಯೂಟ್ ದಿಸ್ x equal to 45 ಇನ್ ಇಕ್ವೇಶನ್ ಯಾವುದು 1 2 ಅಂತ ಚೂಸ್ ಮಾಡ್ಬೇಕಾಗಿತ್ತಲ್ಲ, ಇದಿಲ್ಲೇ 1 2 ಅಂತ ಕೊಡ್ತೀನಿ. ಇನ್ ಇಕ್ವೇಶನ್ 1 is x plus y is equal to 75. In the place of x 45 substitution ಮಾಡಿ, in the place of x 45. This plus y as it is, is equal to 75 also as it is. So ಈ 45 ನ ಆ ಕಡೆ ಕರ್ಕೊಂಡು ಹೋಗಿ, ಎರಡು ಟರ್ಮ್ ನಡಕ್ಕೆ ಏನೈತಿ, ಪ್ಲಸ್ ಐತಿ. ಸೊ ಪ್ಲಸ್ ಫ್ರೆಂಡ್ ಯಾರು, ಪ್ಲಸ್ ಫ್ರೆಂಡ್ ಮೈನಸ್. ಸೊ ಹಂಗಾರ y is equal to 75 as it is, plus 45 becomes minus 45. ಸೊ y is equal to ಎಷ್ಟು ಆಗ್ತಿದ್ದು, 75 ಒಳಗ 45 ಹೋದ್ರೆ ಎಷ್ಟಾಗತ್ತ, 5 ಒಳಗ 5 ಹೋದ್ರೆ 0, 7 ಒಳಗ 4 ಹೋದ್ರೆ 3 ಉಳಿತು, y is equal to 30. This is the solution. ಇದನ್ನ ಬರ್ಕೋರಿ, ಆ ಕಡೆ ಕ್ವಶನ್ ನೋಡ್ಕೋದ್ಕೋರಿ, ನಾವು ಸಾಲ್ವ್ ಮಾಡೋಣ. ರೈಟ್. The next question, find the value of alpha and beta for which the following pair of linear equations has infinitely many solution. ಸೊ ನಿಮಗ ಒಂದು ಟೇಬಲ್ ಇತ್ತು, ಅಲ್ಲಿ ಏನಿತ್ತು, ಯುನಿಕ್ ಸೊಲ್ಯೂಷನ್ ಯಾವಾಗ ಇಂಟರ್ಸೆಕ್ಟ್ ಆದಾಗ, a1 by a2 is not equal to b1 by b2 ಆದಾಗ. ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತ ಹೇಳ್ಯಾನ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂತಂದ್ರ ನಿಮಗ ಕಂಡೀಷನ್ ಏನ್ ಗೊತ್ತಿರ್ಬೇಕು, a1 by a2 equal to b1 by b2 is equal to c1 by c2. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂದ್ರ ಕೋ ಇನ್ಸಿಡೆಂಟ್ ಲೈನ್ ಅಕ್ಕಾವ. ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ತೈತಿ, ಮೂರು ಇವೆರಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ. ಅವ್ರ ಒಬ್ಬರ ಮೇಲೆ ಒಬ್ರು ಇರ್ತಾರ, ಒಂದ್ ಲೈನ್ ಮೇಲೆ ಒಂದ್ ಲೈನ್ ಇರ್ತೈತಿ, ಎರಡು ಲೈನ್ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವ ಅಂತಂದ್ರ ಮೂರು ಈಕ್ವಲ್ ಇರ್ತಾವ ಅಂತ ನೀವು ಹಂಗ ಅಸ್ಯೂಮ್ಷನ್ ಮಾಡ್ಕೋರಿ. ಇಲ್ಲಿ ಮೂರು ಈಕ್ವಲ್ ಇರ್ತಾವ ಯಾವಾಗ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇದ್ದಾಗ. ಸೊ ಹಂಗಾರ ಇನ್ ದ ಪ್ಲೇಸ್ ಆಫ್ a1 b1 c1 ಅಂದ್ರೆ ಯಾರು ಇಲ್ಲಿ ಅದಾರ ನೋಡ್ರಿ. ಇದು a1 b1 c1 ಅದನ್ನ ಬರೆದ್ ಬಿಡ್ತೇನೆ. 2 3 7 ಇಲ್ಲಿ ಈಕ್ವಲ್ ಹಂಗ ಇಡು. a2 b2 c2 ಅಂದ್ರೆ ಯಾರ, a2 ಅಂದ್ರೆ ಅಲ್ಫಾ,
ಸೊ ಅಲ್ಫಾ B2 ಅಂತಂದ್ರ ಅಲ್ಫಾ ಪ್ಲಸ್ ಬೀಟಾ ಕೊಟ್ಟಾನಿಲ್ಲ, y ಕೋಎಫಿಷಿಯಂಟ್ ಅಲ್ಫಾ ಪ್ಲಸ್ ಬೀಟಾ ಐತಿ, ಅದನ್ನ ಬರಿ ಅಲ್ಫಾ ಪ್ಲಸ್ ಬೀಟಾ. ಇನ್ನ C2 ಅಂತಂದ್ರೆ ಯಾರಪ್ಪ, C2 ಅಂದ್ರೆ 28, ಅದನ್ನ C2 ಪ್ಲೇಸ್ ಒಳಗೆ 28 ಬರದೆ. ಆಯ್ತು ಸರ ಬರ್ದೀವಿ. ನೆಕ್ಸ್ಟ್ ಏನ್ ಮಾಡೋನು, ಇಲ್ಲಿ ಅಲ್ಫಾ ಐತಿ, ದಿಸ್ ಕ್ವಾಂಟಿಟಿ ಈಕ್ವಲ್ ಟು ದಿಸ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ದಿಸ್ ಕ್ವಾಂಟಿಟಿ ಈಕ್ವಲ್ ಟು ದಿಸ್ ಕ್ವಾಂಟಿಟಿ, ಅಂದ್ರೆ ಒಬ್ರಿಗೊಬ್ರು ಈಕ್ವಲ್ ಅದಾರ ಇವ್ರು. ನಾ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ತಗೋತೀನಿ. ಫ್ರಮ್ 2 by alpha is equal to 7 by 28 ಅಂತ ತಗೋತೇನೆ. ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ತಗೋತೇನೆ, ಅಂದ್ರೆ ಈಸಿಲಿ ಅಲ್ಫಾ ಸಿಗ್ತೈತಿ ನನಗೆ. ಇದನ್ನ ತಗೊಂಡ್ರೆ ಈಸಿಲಿ ಅಲ್ಫಾ ಸಿಗಂಗಿಲ್ಲ. ಸೊ ಇಲ್ಲಿ ಈಸಿಲಿ ಅಲ್ಫಾ ಸಿಗ್ತೈತಿ. ಇಲ್ಲಿ ಏನ್ ಮಾಡಪ್ಪ, 28 ಈ ಕಡೆ ಕರ್ಕೊ, ಅಲ್ಫಾ ಈ ಕಡೆ ಕಳಿಸು. 7 ಟೇಬಲ್ 28 ಹೋಗ್ತೈತಲ್ಲ, ಅದನ್ನ ಮಾಡ್ಬಿಡ್ರಿ. 7 1 7, 7 4 28. ಸೊ ಎಷ್ಟು ಬಂತ, ಇನ್ನೊಂದ್ ಸ್ವಲ್ಪ ಈಸಿ ಆತಂಗ ನಮ್ಗೀಗ. 2 by alpha is equal to 1 by 4 ಆತಂಗಾರ. ಈಗ ಈ 4 ಈ ಕಡೆ ಕಳಿಸ, ಅಲ್ಫಾ ಈ ಕಡೆ ಕಳಿಸ್. 4 ಈ ಕಡೆ ಬಂದ್ರೆ ನಾ ಅವಾಗಲೇ ಹೇಳಿನಲ್ಲ, ಇದು ಡಿವಿಷನ್ ಫ್ರೆಂಡ್, ಯಾರು ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್. ಸೊ ಡಿವೈಡ್ ಬೈ 4 ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಕೈತಿ. 4 2 8 ಆಯ್ತು. ಸೊ ಅಲ್ಫಾ ಇಂಟು 1 ಅಲ್ಫಾ ಆಯ್ತು. ಅಲ್ಫಾ ವ್ಯಾಲ್ಯೂ ಎಷ್ಟು ಬಂತು, 8 ಬಂತು. ನೋಡ್ಕೊರಿ, ನೋಡಿ ಇಲ್ಲಿ 4 ಡಿನಾಮಿನೇಟರ್ ಐತಿ, ಈ ಕಡೆ ಬಂದಾಗ ನ್ಯೂಮಿನೇಟರ್ ಆಕೈತಿ. ಡಿವಿಷನ್ ಐತಿ, ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಕೈತಿ. 4 2 8 ಬರ್ದೇನಿ, ಇಲ್ಲಿ ಅಲ್ಫಾ ಇಂಟು 1 ಅಲ್ಫಾ ಬರ್ದೇನಿ. ಸೊ ನೆಕ್ಸ್ಟ್ ಈಗ ಬೀಟಾ ಫೈಂಡ್ ಔಟ್ ಮಾಡ್ಕೋಬೇಕು. ಫ್ರಮ್ ಅಗೇನ್ ನಾ ಏನ್ ಮಾಡ್ಕೋತೀನಿ, ಬೀಟಾ ಎಲ್ಲೈತಿ, ಇಲ್ಲಿ ಇಕ್ತಿ. ಸೊ ಬೀಟಾ ಇನ್ಕ್ಲೂಡ್ ಇದ್ದಲ್ಲಿ ತಗೋ. ಬೀಟಾ ಇದನ್ನ ತಗೊಂಡ್ಬಿಡಿ. ಏನ್ ತಗೋತಿ ಇದನ್ನ, 3 divided by alpha plus beta is equal to 7 by 28 ತಗೋ. 7 by 28 ತಗೋ. ಅಗೇನ್ ಏನ್ ಆಕೈತಿ, ಇದು 7 1 7, 7 4 28, ಇದು 1 by 4 ಇರ್ಲಿ. ಸೊ 3 divided by alpha plus beta is equal to 1 divided by 4. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡು. 4 ತಗೊಂಡು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ, ಈ ಕ್ವಾಂಟಿಟಿ ತಗೊಂಡು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡು. 4 3 12. ಅಲ್ಫಾ ಪ್ಲಸ್ ಬೀಟಾ ಇಂಟು 1 ಏನಕ್ಕೈತದ, ಅಲ್ಫಾ ಪ್ಲಸ್ ಬೀಟಾನ ಬರ್ತೈತಿ. 1 ಬೇಕಾದ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡ, ಅದ ಬರ್ತೈತಿ. ಸೊ ಹಂಗಾರ ಈ ನಿನ್ಗೆ ಅಲ್ಫಾ ವ್ಯಾಲ್ಯೂ ಆಲ್ರೆಡಿ ಗೊತ್ತೈತಲ್ಲ, ಸಬ್ಸ್ಟಿಟ್ಯೂಷನ್ ಮಾಡ್ಬಿಡಿ. ಇಲ್ಲಿ 12 is equal to, in the place alpha, what, h, beta as it is. If you take 8 this side, that becomes 12 minus 8 plus 8 ಈ ಕಡೆ ಬಂದಿದ್ದು minus 8 ಆಕೈತಿ. ಸೊ is equal to ಯಾರು ಉಳಿದ್ರೆ, ಬೀಟಾ ಉಳಿದ್ರೆ. 12 ಒಳಗೆ 8 ಹೋದ್ರ 4 is equal to beta. Therefore last is ನೀಟಾಗಿ ಹಚ್ಬಿಟ್ಟು ಪೌಡರ್ ಹಚ್ರಿ. Therefore alpha is equal to 8, beta is equal to 4. This is the solution, right? ಸೊ ಹಂಗಾರೆ ಇವಾಗ ಇಲ್ಲೊಂದ್ 2 ಕ್ವಶನ್ ಸಾಲ್ವ್ ಮಾಡಿದ್ವಿ. ಲಾಸ್ಟ್ ವಿಡಿಯೋ ಒಳಗೆ ಒಂದ್ 3 ಕ್ವಶನ್ ಸಾಲ್ವ್ ಮಾಡಿವಿ. ಸೊ ಹಂಗಾರೆ ನೆಕ್ಸ್ಟ್ ಮತ್ತೆ ಇನ್ನೊಂದ್ 2 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ರೈಟ್ ಡೌನ್.